ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಆ್ಯಕ್ಚುಲಿ ಇವಾಗ ಫ್ಲಿಪ್ಕಾರ್ಟಿಂದ ಒಂದೆರಡು ಪ್ರಾಡಕ್ಟ್ ಬಂತು ಗೋಪ್ರೋದು. ಇದು ಓಪನ್ ಮಾಡಿದ್ದು ನೋಡಿಲಿ, ಗೋಪ್ರೋದು ಆರ್ಡ್ರ್ ಮಾಡಿದ್ದು. ಇಲ್ಲಿ ಫ್ರಂಟ್ ಸೈಡ್ ಯಾವುದೋ ಐಫೋನ್ ಟೆಂಪರ್ ಗ್ಲಾಸ್ ಕೊಟ್ಟು ಕಳ್ಸೋ. ಓಪನ್ ಮಾಡಿ ನೋಡೋಣ. ಓಪನ್ನೇ ಬೇಡ, ಇದು ರಿಟರ್ನ್ ಹಾಕು. ಸುಮ್ಮನೆ ಏನಕ್ಕೆ ಓಪನ್ ಮಾಡಿ? ಅದೇ ಒಳಗಡೆ ಒಂದ್ಸಲ ಅದಕ್ಕೆ ಓಪನ್ ಮಾಡಿ ನೋಡೋಣ. ಒಳಗಡೆ ಏನಾರು ಗೋಪ್ರೋದೇ ಇದ್ರೆ ಏನು ಮಾಡ್ತೀಯಾ? ಗೋಪ್ರೋದಿಲ್ಲ. ಇದು ನೋಡಿದ ತಕ್ಷಣ ಬೇಡ ಅಂತ ರಿಟರ್ನ್ ಅಲ್ಲೇ ಹಾಕ್ಕೊಡ್ಬೇಕಾಗ್ತದೆ. ಫೋನಿಂದ ಇದು ಫೋನಿಂದೆ ಇಲ್ಲ ಕಣಮ್ಮ, ಫೋನಿಂದ ಇಲ್ಲ, ಗೋಪ್ರೋದೇ. ಗೋಪ್ರೋದೇ. ನಾನು ಅದನ್ನೇ ಅನ್ಕೊಂಡಿದ್ದೆ. ನೀನೇ ವಾಪಸ್ ಕಳ್ಸು ಅಂದಿದ್ದು. ಇದು ಓಪನ್ ಮಾಡು ಗೈಸ್. ಇದು ಟೆಂಪರ್ ಗ್ಲಾಸ್ ಅಂದ್ರೆ ಅದೇ ಒಂದು ಕ್ಯಾಮ್ರಾಗೆ ಒಂದು ಇದು ಕ್ಯಾಮ್ರಾ ಡಿಸ್ಪ್ಲೇ, ಆಮೇಲೆ ಫ್ರಂಟ್ ಅಲ್ಲಿ ಒಂದು ಸಣ್ಣ ಡಿಸ್ಪ್ಲೇ ಐತಲ್ಲ, ಅದಕ್ಕೆ 3 ಟೋಟಲ್. ಇನ್ನೊಂದು ಫುಲ್ ಒಂದು ಉಲ್ಲಾನ್ಜಿ ಅಂತ ಒಂದು ಕೇಸ್ ಐತೆ. ಇದು ಏನಮ್ಮ ಕಳ್ಸು? ಓ, ಇದು ಕರೆಕ್ಟ್ ಮೆಮೊರಿ ಕಾರ್ಡ್. ಓ, ನಾನು ಅದೇ ಅನ್ಕೊಂಡೆ. ಕಾರ್ಡ್ ಬರೋದು 29ಕ್ಕ. ಬರೀ ಮೆಮೊರಿ ಕಾರ್ಡಿಗೆ ಇಷ್ಟು ದೊಡ್ಡ ಬಾಕ್ಸ್ ಕಳ್ಸವ್ರ ಅಂದ್ರೆ ಹಿಂಗೆ ಕಳ್ಸಿದ್ರೆ ಹಿಡ್ಕತ್ತಾಗ ಗೋಪ್ರೋ ನೀನೇ ಹಾಕೊಂತಿದ್ದೆ ಗ್ಲಾಸ. ಚಿಕ್ಕದು ಬಾಕ್ಸ್ ಸಿಕ್ಕಿಲ್ಲ ಅವ್ರಿಗೆ, ಅದ್ರ ಸೈಜ್ ತಾಳಮ್ಮ ಇದ ಅದೊಂಚೂರು ಸ್ಪ್ರೇ ಮಾಡ್ಕೊಂಡು ಒರೆಸ್ಕೋ. ಇಲ್ಲೇ ಕೊಟ್ಟಿರ್ತಾರೆ ಪಾಪ, ಅದಕ್ಕೆ ಒರೆಸ್ಕೊಳಕ್ಕೆಲ್ಲ ಇಲ್ಲೇ. ಬಟ್ಟೆ ತರ ಎಲ್ಲ ಇಲ್ಲೇ ಇದೆ. ನೀಟಾಗಿ ಹಾಕಲ್ಲ. ಫಸ್ಟ್ ಇದ್ರಲ್ಲಿ ಒರೆಸಿ ಇದ್ರಲ್ಲಿ ಒರೆಸ್ಬೇಕಾ? ಏನು ಹೊರಗಡೆ ಹೋದ್ರೆ ಸಾಕು, ಮಳೆ ಹಂಗೆ ಹಿಡ್ಕೊಬಿಡುತ್ತೆ ಮಾತ್ರ. ಈ ಟೈಮಲ್ಲಿ ನಾವು ಅಷ್ಟಲ್ಲಿ ಕಾಲೇಜಲ್ಲಿ ಸುಮ್ ಕೂತಿದ್ವಾ. ಆಮೇಲೆ ಏನೋ ಜೆರಾಕ್ಸ್ ತೆಗಿಸ್ಕೊಂಡು ಏನೋ ಕೊಡ್ಬೇಕಿತ್ತು. ಜೆರಾಕ್ಸ್ ಸೆಕ್ಷನ್ ಅಂತ ಹೊರಗಡೆ ಹೋದ್ವಿ, ಅವಾಗಲೇ ಮಳೆ ಶುರು. ಗೈಸ್, ನಮ್ಮಮ್ಮ ಇವಾಗ ಟೆಂಪರ್ ಗ್ಲಾಸ್ ಹಾಕ್ತವ್ರೆ. ಎಲ್ಲ ನೋಡ್ತಿದ್ದೀನಿ ಯಾವುದು ಅಂತ ರೆಡಿ ಮಾಡ್ಕೋಬೇಕಲ್ಲ. ಫುಲ್ಲು ನೀಟಾಗಿ ಕವರೇ ಆಗಲ್ಲ ಮಗನ. ಇದು ಹಂಗಿದೆ ನೋಡಿ, ಫುಲ್ ನೀಟಾಗಿ ಕ್ಲೋಸ್ ಆಗಬೇಕಲ್ಲ. ಇವೆಲ್ಲ ಇಷ್ಟೇ ಕಣಮ್ಮ, ಅಂದ್ರೆ ಅವ್ರದ್ದು ಅಫಿಷಿಯಲ್ ಅಲ್ಲ ಇವು. ಕಟ್ ಮಾಡಿ ಫುಲ್ ಹೊಡೆದೋಯ್ತದ ಪಾಪ. ಕಟ್ ಮಾಡಕ್ ಆಗಲ್ಲ, ಅದು ಗ್ಲಾಸ್ ಪಳ್ಳ ಅನ್ನುತ್ತೆ. ಅದಿಟ್ಕ ಫ್ರಂಟಿಗೂ ಬ್ಯಾಕಿಗೂ ಬೇಕು. ಬಂದೈತೆ. 1150 ರೂಪಾಯಿ ಬಿಲ್ ಹಾಕೊಟ್ಟಾರಪ್ಪ. 1200 ತಗೋದು ನಿಮ್ಗೆ ಅಂತ 50 ರೂಪಾಯಿ ಕಮ್ಮಿ ಮಾಡಿದೀವಿ. ಏನ್ ಪ್ಯಾಂಟಿಗ? ಪ್ಯಾಂಟ್ ಶರ್ಟ್ ಸ್ಟಿಚ್. ನಾನು ನಿಮ್ಮ ಹತ್ರ ರೆಡಿಮೇಡ್ ತಗೋತೀನಿ. 2,000 ಕೊಟ್ಟು ರೆಡಿಮೇಡ್ ಕೊಟ್ಟಿದೆ, ತಗೊಂಡ್ರೆ ಎಷ್ಟು ಚೆನ್ನಾಗಿರೋದೇ ಸಿಗ್ತದೆ. ಕ್ರಾಸ್ ಆಗ್ತಾ ಇಲ್ಲಿ ಕೆಳಗಾಯ್ತು, ಇಲ್ಲಿ ಇದಾಯ್ತು. ಒಂಚೂರು ಇದು ಮಾಡ್ಕೊ. ಅಲ್ಲ ಬೇಡ, ಯಾಕೆ ಗೊತ್ತಾ, ಸರಿ ಹೋಗಲ್ಲ ಅದು. ಉಜ್ಜಬೇಕು ಶುಭ ಒಂದು ಸ್ವಲ್ಪ. ಅದು ಇಲ್ಲ ಅಲ್ಲ, ಕ್ರಾಸ್ ಆಗಿ ಆಗ್ತಲ್ಲಮ್ಮ. ಸುಮ್ ಕುಸ್ಕೈಲಿ ನೋಡಿಲಿ, ಇಲ್ಲಿ ಕ್ಲೀನಾಗಿ ಗೊತ್ತಾಗ್ತದೆ. ಇಲ್ಲ ಏರಿ ಹೋಯ್ತು ಪಾಪ. ಹೋಯ್ತು. ಅದು ಇರೋದೇ ಕ್ರಾಸ್ ಹಾಕಿದ್ಯಾ ಸುಮ್ನಿರಿ. ಈಗ ನಿಂದೊಳ್ಳೆ ಕ್ಲೀನಾಗಿ ಹಾಕ್ಬೇಕು ತಾನೆ. ನೀನೇ ಕ್ಲೀನಾಗಿ ಹಾಕ್ತಿ ಅನ್ಕೊಂಡ್ರೆ ಮತ್ತೆ ಬಿಚ್ಬಿಟ್ಟು ಹಾಕ್ತವ್ರೀಗ. ಕ್ಲೀನಾಗಿ ಹಾಕ್ಬೇಕಪ್ಪ. ಸುಮ್ನೆ ಬರಲ್ಲ ಕ್ಲೀನಾಗಿ. ಕೊಡಿಲ್ಲ ಅಥವಾ ಹಾಕ್ತೀನಿ ನಾನೇ. ಎಲ್ಲ ತೋರ್ಸು. ಇದು ಕ್ಲೀನಾಗಿ ಹಾಕು. ನೋಡೊಂದ್ಸಲ ಲೆನ್ಸಿಂದ ಏನು ಅದಕ್ಕೆ ನೋಡ್ತಿರೋದು ಕಣೋ. ಗೈಸ್, ಗೋಪ್ರೋಗೆ ಸ್ಕ್ರೀನ್ ಗಾರ್ಡ್ ಎಲ್ಲ ಹಾಕಾಯ್ತು ನೋಡಿ. ಇಲ್ಲಿ ಇದು ಫ್ರಂಟ್ ಡಿಸ್ಪ್ಲೇ ಸ್ವಲ್ಪ ಲೈಟಾಗಿ ಕ್ರಾಸ್ ಆದಂಗೆ ಆಯ್ತು ಅಷ್ಟೇ. ಇನ್ನು ಬ್ಯಾಕ್ ಇಲ್ಲಿ ಕ್ಯಾಮ್ರಕ್ಕೂ ಹಾಕಾಗಿದೆ, ಬಟ್ ಇದೇನು ತೊಂದರೆ ಇಲ್ಲ. ಇದೆಲ್ಲ ಪರ್ಫೆಕ್ಟಾಗಿ ಹಾಕಿದ್ರು ನಮ್ಮಮ್ಮ. ಆದ್ರೆ ಎಲ್ಲ ಒಂದ್ರಲ್ಲಿ ಎಡ್ವಟ್ಟು ಅಂತೀರ. ನಿನ್ಗೆ ಅದು ಬರಲ್ಲ. ನಾನು ಹಾಕ್ತಿದ್ದೆ, ನೀನ್ ಇನ್ನೇನು. ಆಮೇಲೆ ಅದೇನ ಈ ಕೆಲ್ಸನ ನಾನ್ ಮಾಡಿದ್ರೆ ಇನ್ನೆಂಗ್ ಆಡ್ತಿದ್ದು. ನನ್ನ ಮಗನೇ ಅಷ್ಟು ಹಾಕೈತಲ್ಲ, ಅನುಭವ ಇಲ್ದಾನೆ, ಅದಕ್ಕೆ ಖುಷಿ ಪಡೋದು ನನ್ನ ಮಗನೇ. ಈಗಲೇ ಹಿಂಗೆ ಬುದ್ಧಿ ನಾನೇನು ಪಾಪನ ಗಾರ್ಡನ್ ನನ್ಗೆ ಗೊತ್ತಾಯ್ತು. ನಾನು ನೀವು ಒಂದು ಯಾವತ್ತು ನಡಿ ಊಟ ಹಾಕೊಡು.
ಮಕ್ಕಳು ಯಾವ ತರ ಅಂದ್ರೆ ಮಗನ ಒಂದು ಏಜಲ್ಲಿ ಅಮ್ಮ ಬೇಕಷ್ಟೇ ಅಲ್ಲ ಒಂದ್ ಏಜಲ್ಲಿ ಮಕ್ಕಳು ಹಾಕಿನ ಮುಂಚೆ ಗಂಡನ್ ಪ್ರೀತಿಸ್ತಾ ಇರ್ತಾರೆ. ಮಕ್ಕಳು 5, 6, 7, 8, 10 ವರ್ಷ ಹಿಂಗ್ ಬೆಳೀತಾ ಮಕ್ಕಳನ್ನ ಪ್ರೀತಿಸಕ್ ಶುರು ಮಾಡ್ತಾರೆ ಅಮ್ಮದಿರೋ. ಆಯ್ತಾ? ಮತ್ತೆ ಅವ್ ಯಾವಾಗ ದೊಡ್ಡದಾಗಿ ಕಾಲೇಜ್ಗೆ ಹೋಗಿ ಮತ್ತೆ ಮದುವೆ ಆಗಿ ಎಲ್ಲ ಕಾಲೇಜ್ಗೆ ಹೋಗ್ಬೇಕಲ್ಲೂ ಪ್ರೀತಿಸ್ತಾ ಇರ್ತಾರೆ. ಸ್ವಲ್ಪ ಅಷ್ಟು ಕಷ್ಟ ಆಯ್ತಾ ಇರುತ್ತೆ, ಯಾಕೆಂದ್ರೆ ಹೇಳಿದ ಮಾತು ಕೇಳ್ತಾ ಇರಲ್ಲ. ಆಯ್ತಾ? ಅದ್ ಯಾಕೆ ಬೇಕು ಆಮೇಲೆ ಅಂತ ಇದ್ ಮಾಡ್ಕೊಳ್ಳೋದು, ಶಿಫ್ಟ್ ಆಗೋದು ಬೆಟರ್. ಮದುವೆ ಆಗಿ 1-2 ವರ್ಷಕ್ಕೆ ಆಟೋಮೆಟಿಕ್ ಆಗಿ ಗಂಡಂದಿರ ಕಡೆ ತಿರುಗ್ತಾರೆ ಅಮ್ಮಂದಿರು. ಇದು ಸರ್ವೇ ಸಾಮಾನ್ಯ. ಯಾವತ್ತಿದ್ರು ಹೊತ್ತಿನಲ್ಲಿ ಅದೇ ಅದ್ರಲ್ಲೂ ಸ್ಪೆಷಲಿ ಗಂಡು ಮಕ್ಳು. ಹೆಣ್ಮಕ್ಳು ತಾಯಿ ಮನೆ ಕಡೆ ಪ್ರೀತಿ ಜಾಸ್ತಿ ಇರುತ್ತೆ. ಗೈಸ್ ನಮ್ಮಮ್ಮ ಈಗ ತಿಂಡಿ ಏನ್ ಮಾಡೋರು ಗೊತ್ತಾ, ನೀರ್ ದೋಸೆ ಮಾಡೋರೆ. ಆಕ್ಚುಲಿ ಇವಾಗ ಟೈಮ್ ಈಗ ಊಟದ ಟೈಮು, ಬಟ್ ಆದ್ರೆ ಈಗ ಊಟದ ಟೈಮ್ಗೆ ಈಗ ತಿಂಡಿ ಕೊಡ್ತಾವ್ರೆ. ತಿಂಡಿ ನೀರ್ ದೋಸೆ. ಅನ್ನ ಬೇಕಾದ್ರೆ ತಿನ್ನು ಅಂದಿದ್ಕೆ ನಿನಗೆ ಕಷ್ಟ ಆಗ್ಬಾರ್ದು ಅಂತ ನಾನು ನಿಂಗೆ ನೀರ್ ದೋಸೆ ಹೇಳಿದೆ. ನೀರ್ ದೋಸೆಗೆ ನಾಟಿ ಕೋಳಿ ಸಾಂಬಾರ್. ಕಷ್ಟ ಕೊಡಕ್ಕೆ ಅಂತ ಹುಟ್ಟಿರೋ ಮಗ ನೀನು. ಹೊರಗಡೆ ಲೈಟ್ ಆಗಿ ಮಳೆ ಬೇರೆ ಬರ್ತೈತೆ. ಇಲ್ಲೇ ಸ್ವಲ್ಪ ತಂಗೆ ರೂಮಲ್ಲೇ ಮಲಗಿದ್ದೆ. ಅಜ್ಜಿ ಹೆಂಗ್ ನಿದ್ದೆ ಬರುತ್ತಂದ್ರೆ ಆದ್ರೆ ನಿದ್ದೆ ಮಾಡೋದ್ ಬೇಡ, ಏನಕ್ಕಂದ್ರೆ ಟೈಮ್ ಇವಾಗ 3:15 ಆಗೈತೆ. ಇವಾಗ ಏನಾರು ನಾನು ಮಲ್ಕೊಂಡ್ರೆ ಒಂದ್ 5:30-6 ಗಂಟೆಗೆ ಎದ್ದೇಳ್ತೀನಿ. ಸೊ ಅದಕ್ಕೆ ಇವಾಗ ಮಲ್ಕೊಳ್ಳೋದ್ ಬೇಡ ಅಲ್ವೇನಮ್ಮ. ಇದು ಬ್ರೆಡ್ ಮತ್ತೆ ಚೀಸ್ ತರ್ತೀನಿ, ಅದು ಬ್ರೆಡ್ ರೋಸ್ಟ್ ಮಾಡ್ಕೊಡ್ತೀಯಾ? ಯಾಕೆ ನಾಳೆ ಮಾಡ್ತೀಯ? ಮಾಡಮ್ಮ. ಚಿಕನ್ ತಿಂದಿದ್ಯಾ? ಚಿಕನ್ ಇದ್ರೇನಂತೆ, ಒಂದು ಬ್ರೆಡ್ ಇಷ್ಟು ತರ್ಲಾತ್ಲಾಗಿ ಚೀಸು. ಅಂಕಲ್ 2 ಪೌಂಡ್ ಬ್ರೆಡ್ ಅಂಕಲ್. ಮಧ್ಯಾಹ್ನ ಇನ್ನು ನಮ್ಮ ಅಪ್ಪಂಗೆ ಹೇಳ್ತಿದ್ದೆ, ಪಾಪ ಈ ಮಳೆ ಹೆಂಗೆ ಅಂದ್ರೆ ಈಗ ಮನೆ ಒಳಗಡೆ ಸುಮ್ಮನೆ ಕೂತಿರ್ಬೇಕಿದ್ರೆ ಮಳೆನೂ ಬರ್ತಿರಲ್ಲ, ಎಲ್ಲರೂ ಹೊರಗಡೆ ಹೋಗ್ಬೇಕಿದ್ರೆ ಮಾತ್ರ ಮಳೆ ಬರೋದು ಅಂತ ಹೇಳ್ದೆ. ಸೇಮ್ ಇವಾಗಲೂ ಸೇಮ್ ಹಂಗೆ ಆಯಿತು. ಬ್ರೆಡ್ ತಗೊಂಡು ಬರ್ತಿದ್ದೆ, ಅಷ್ಟೊತ್ತಿಗೆ ಮಳೆ ಶುರು ಆಯಿತು. ಬಾ ಒಳಗಡೆ ಬಾ ಚಾರ್ಲಿ, ಬಾ ನಡಿ, ಬಾ ನಡಿಲ್ಲ. ನಮ್ಮ ಅಮ್ಮಂಗೆ ಭಯ ಪಡ್ಕತ್ತವನೆ. ನಮ್ಮ ಅಮ್ಮ ಹೇಳಿದ್ರೆ ಮಾತ್ರ ಬರೋದು. ಅಮ್ಮ ಕರಿಯಮ್ಮ. ನೋಡಿದ್ರ ಹಿಂಗೆ ನಮ್ಮ ಚಾರ್ಲಿ. ಯಾವ ಸೀಮೆ ನಮ್ಮ ಇದು ಮಳೆ. ಇದೇನಿದು ಪಪ್ಪನ್ ಶಾರ್ಟ್ಗಳ ಅಲ್ಲ, ಆಮೇಲೆ ಮತ್ತೆ ಅಲ್ಲಿಗೆ ಹೋಗ್ತೇನೆ. ನೀನ್ ಕರಿಯಂಗೆ ಇಲ್ಲ, ಅದ್ ಮ್ಯಾಟ್ ನೋಡಿದ್ರೆ ಸಾಕು ಬಂದು ಕುತ್ಕೊಬಿಡ್ತೇನೆ. ತಂದೆ ಇದು ಕಾಫಿ ಮಾಡಮ್ಮ, ಬ್ರೆಡ್ ಕಾಫಿ ಹೆಚ್ಕೊಂಡ್ ತಿನ್ನಾನ. ಅಮ್ಮ ಇದೇನಮ್ಮ ಇದು ಪಪ್ಪನ್ ಶಾರ್ಟ್ ಹಿಂಗ್ ಇಟ್ಟಿದ್ಯಾ? ಅಲ್ಲ, ಈಗ ಡ್ರೈಗೆ ಹಾಕಿದೆ ಎಲ್ಲ. ವಾ, ಡ್ರೈ ಆಗಿಲ್ಲ ಆಗಿದೆ ಮತ್ತೆ ಹಿಂಗ್ ಇಟ್ಟಿದ್ಯಾ? ಸುಮ್ಮನೆ ಇಟ್ಟೆ, ಅದು ಒಂಥರ ಐರನ್ ಮಾಡೋ ಬಿಸಿ ಇರುತ್ತೆ. ಗೈಸ್ ನಮ್ಮಮ್ಮ ವಾಷಿಂಗ್ ಮಷಿನ್ ನಮ್ಮ ಅಪ್ಪನ ಶರ್ಟ್ಗಳು ಏನೋ ಡ್ರೈಗ್ ಆಪ್ಷನ್ ಇಟ್ಬಿಟ್ಟು ವಾಶ್ ಮಾಡೋರಂತೆ. ಆಕ್ಚುಲಿ ನಂಗೂ ಒಬ್ರು ಕಮೆಂಟ್ ಹಾಕಿರು, ಬ್ರೋ ನಂಗೂ ಕಾಲ್ ಉಳ್ಕೈತೆ, ಅದು ನೀವು ಯಾವ್ದು ಟ್ಯಾಬ್ಲೆಟ್ ತಗೊಂಡ್ರಿ ಅದು ಹಂಗೆ ವಿಡಿಯೋದಲ್ಲಿ ಹೇಳಿ ಅಂತ ಹೇಳಿದ್ರು. ಆಕ್ಚುಲಿ ನಾನು ತಗೊಂಡಿದ್ದು ಇದೇ ಟ್ಯಾಬ್ಲೆಟ್, ನಮ್ಮ ಅಪ್ಪ ನಂಗೆ ತಂದು ಕೊಟ್ಟಿದ್ದು. ಆಕ್ಚುಲಿ ಇದು ಟ್ಯಾಬ್ಲೆಟ್ ಸಖತ್ತಾಗಿ ವರ್ಕ್ ಆಯ್ತು. ನಂಗೆ ಒಂದೇ ದಿನದಲ್ಲಿ ಸುಮಾರು ನೋವು ಕಡಿಮೆ ಆಯ್ತು ಮಾತ್ರ. ಸೊ ಇದೇ ಅದು ಟ್ಯಾಬ್ಲೆಟ್. ಸ್ಕ್ರೀನ್ ಶಾಟ್ ತಕೊಳ್ಳಿ, ಅಯ್ಯೋ ಸ್ಕ್ರೀನ್ ಶಾಟ್ ತಕೊಳ್ಳಿ, ಹೋಗಿ ಮೆಡಿಕಲ್ಗೆ ಅವ್ರಿಗೆ ಹೋಗಿ ತೋರಿಸಿ. ಅಮ್ಮ ಇದೇ ಟ್ಯಾಬ್ಲೆಟ್ ತಾನೆ ಅಲ್ಲಿ ಶೆಲ್ಫ್ ಮೇಲೆ ಇದ್ದಿದ್ದು? ಹಾ ನೋಡಿಲಿ. ಅಲ್ಲ, ಹಾ ಇದಲ್ವಾ? ನಿಜ ಹೇಳ. ಇದು ಶೀತದ್ದು. ಶೀತದಲ್ಲ ಇದು. ಶೀತದ್ದು ಇಡು, ನಿಂದು ಇಲ್ಲಿದೆ ತಗೋ ಅಲ್ಲಿ. ಹೌದಾ ಗಾಯ್ಸ್, ಸಾರಿ ಗಾಯ್ಸ್, ಹಾಗೆ ಇದಲ್ಲ, ಕನ್ಫ್ಯೂಸ್ ಆದ ಆಮೇಲೆ ಇದನ್ನ ತೋರ್ಸ್ಗಿರ್ತೀರ. ಇದಾ? ಗೈಸ್ ಕರೆಕ್ಟ್, ನಾನು ನುಂಗಿದ್ದು 3 ಮಾತ್ರೆ ನುಂಗಿದ್ದೆ. ಇದೇ ಟ್ಯಾಬ್ಲೆಟ್. ಇದನ್ನೇ ಹೋಗಿ ಸ್ಕ್ರೀನ್ ಶಾಟ್ ಹೊಡೆದಿ ಹೋಗಿ ತೋರಿಸಿ ಮೆಡಿಕಲ್ಗೆ ಅವ್ರಿಗೆ ಕೊಡ್ತಾರೆ. ಒಳ್ಳೆ ಟ್ಯಾಬ್ಲೆಟ್ ಗುರು. ನಂಗೆ ನಿಜ ಒಂದೇ ದಿನದಲ್ಲಿ ಸುಮಾರು ಪೇನ್ ಕಡಿಮೆ ಆಯ್ತು, ಮತ್ತೆ ಆರಾಮಾಗಿ ನಡೀತಿದ್ದೀನಿ. ಇವಾಗ ಏನಂತ ಪೈನೇ ಇಲ್ಲ ಹೇಳ್ಬೇಕು ಅಂದ್ರೆ. ಅಮ್ಮ ಟೀ ಅಳ್ತೈತೆ ಅಮ್ಮ. ಅಲ್ಲ ಕಡಮ್ಮ, ಟೀ ಮಾಡ್ತಿದ್ಯಲ್ಲಮ್ಮ, ಕಾಫಿ ಹೇಳಿತ್ತಾನೆ ನಿಂಗೆ.
ಟೀ ಯಾಕಮ್ಮ ಮಾಡ್ತಿದ್ಯಾ? ಮತ್ತೆ ಕಾಫಿ ಮಾಡೋದಲ್ವೇನಮ್ಮ? ಹೇಳಿದ್ರೆ ತಗೊಬರ್ತಿದ್ನ. ಪೌಡ್ರ್ ಇಲ್ವಾ? ಕಾಫಿ ಪೌಡ್ರು. ಗೈಸ್, ಬೆಲ್ಲದ ಟೀಗೆ ಫಸ್ಟ್ ಟೈಮು ಬ್ರೆಡ್ ಹೆಚ್ಕೊಂಡ್ ತಿಂತಿದೀನಿ. ನಮ್ಮಮ್ಮ ಚೆನ್ನಾಗಿರಲ್ಲ ಅಂತ ಹೇಳ್ತವ್ರೆ, ಬಟ್ ಏನೋ ಗೊತ್ತಿಲ್ಲ. ಚೆನ್ನಾಗಿರುತ್ತೆ ನಮ್ಮ. ನೀನು ಒಂದ್ಸಲ ತಿನ್ ನೋಡು. ನೀನ್ ತಿಂದೆಲ್ಲ ಅದ್ ಹೆಂಗಮ್ಮ ಹೇಳ್ತೀಯ ಚೆನ್ನಾಗಿರಲ್ಲ ಅಂತ? ಅಮ್ಮಂಗಂತ ಯಾರೊಬ್ರು ಕಮೆಂಟ್ ಹಾಕಿದ್ರು, ಬ್ರೋ ನಿಮ್ಮ ಅಮ್ಮ ಯಾಕೆ ಕಿಚ್ಚ ಸುದೀಪ್ ತರ ಡೈಲಿ ತಲೆಗೆ ಹೆಡ್ ಬ್ಯಾಂಡ್ ಇದು ಕಟ್ಕತಾರಲ್ಲ ಯಾಕೆ ಅಂತ. ಅವ್ರ ಫ್ಯಾನ್ ಅಂತೂ ನಾನಲ್ಲ. ಮತ್ತೆ ಇನ್ಯಾರ ಫ್ಯಾನ್ ನೀನು? ಯಶೀಗ. ಇಲ್ಲಿವರೆಗೂ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.